ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೀವು ನೋಡಿಲ್ಲ ಅಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಇನ್ನು ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಕೂಡ ಬಂದಿಲ್ವಾ? 19ನೇ ಕಂತ ಆಗಿರ್ಬೋದು, 18ನೇ ಕಂತ ಆಗಿರ್ಬೋದು, ಇನ್ನೂ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಇಮಿಡಿಯೇಟ್ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ಮುಂದೆ 21ನೇ ಕಂತಿನ ಹಣ ಕೂಡ ನಿಮ್ಗೆ ಬರೋಲ್ಲ. ಇದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಈಗಾಗಲೇ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಸರ್, ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಬಂದಿಲ್ಲ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟು ಕಡ್ಡಾಯವಾಗಿ ನೀವು ತಿಳ್ಕೊಂಡ್ರೆ ನಿಮ್ಮ ಖಾತೆಗಳಿಗೆ ಮುಂದೆ ಕಂಟಿನ್ಯೂ ಆಗಿ ಹಣ ಬರುತ್ತೆ. ಇಲ್ಲಾಂದ್ರೆ ಈ ಒಂದು ಹಣ ಬರೋದು ನಿಮ್ಮ ಖಾತೆಗಳಿಗೆ ನಿಲ್ಲೋದಂತೂ 100% ಪಕ್ಕ ಗ್ಯಾರಂಟಿ. ಹಾಗಾದ್ರೆ ಇದ್ರ ಜೊತೆಗೆ ಹೊಸ ಅಪ್ಡೇಟ್ ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ 21ನೇ ಕಂತಿನ ಹಣ ಬಿಡುಗಡೆ ಆಗಿದ್ಯಾ, ಇವತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಪ್ರತಿದಿನ ಪ್ರತಿ ಕ್ಷಣ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ತಾನೆ ಇದ್ರ. ಆದ್ರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಇದು ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಹಣ ಬರ್ತಾ ಇಲ್ಲ? ಈಗಾಗಲೇ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ, 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದಾರೆ. ಆದ್ರೆ ನಿಮ್ಮ ಖಾತೆಗಳಿಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ, ಹೊಸ ಸುದ್ದಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅವ್ರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ. 21ನೇ ಕಂತಿನ ಹಣ ಇವತ್ತ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಬಹುದು, ಈಗಾಗಲೇ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಏನಿದೆ, ನಾವು ಹಣವನ್ನ ಫಂಡ್ ಅನ್ನ ತೆಗೆದಿಟ್ಟಿದ್ವಿ, ಹಣವನ್ನ ಕಂಟಿನ್ಯೂ ಆಗಿ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಜನರ ಖಾತೆಗೆ ಹಣಗಳ ಬರ್ತಾ ಇಲ್ಲ. ಹೌದು ಸ್ನೇಹಿತರೆ, ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಬಹಳ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ರಾಂಗ್ ಇನ್ಫಾರ್ಮೇಶನ್ ನ ತಿಳ್ಕೊಂಡು ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ನಿಂತಿದೆ. ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ, ಸರ್ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ನಮ್ಗೆ ಯಾಕೆ ಬಂದಿಲ್ಲ? 19ನೇ ಕಂತಿನ ಹಣ ಬಂದಿಲ್ಲ, 18ನೇ ಕಂತಿನ ಹಣ ಬಂದಿಲ್ಲ, ಮತ್ತೆ 21ನೇ ಕಂತಿನ ಹಣ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಏನಪ್ಪಾ ಜನರಲ್ಲಿ ಅಂತಂದ್ರೆ, ಕೆಲವೊಂದು ಮಾಹಿತಿಗಳನ್ನ, ರಾಂಗ್ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಂಡಿರುವಂತದ್ದು ಇಲ್ಲಿ ನಾನು ನೇರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ, KYC ಅನ್ನ ಅಪ್ಡೇಟ್ ಮಾಡಿ ಅಂತ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಹಲವಾರು ಸಾರಿ ನಿಮ್ಗೆ ಫೋನ್ ಕರೆಗಳು ಬಂದಿರುತ್ತವೆ, ಮೆಸೇಜ್ ಬಂದಿರುತ್ತೆ. ಸೊ ಆದ್ರೂ ಕೂಡ ನೀವು ಅದನ್ನ ಮಾಡಿರೋದಿಲ್ಲ. ಯಾಕಂದ್ರಪ್ಪ ಅಂತಂದ್ರೆ, ನಿಮ್ಗೆ ನಾವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿದ್ರೆ ಅಥವಾ KYC ಅಪ್ಡೇಟ್ ಮಾಡಿದ್ರೆ ನಮಗೆ ಎಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ನಿಂತು ಬಿಡುತ್ತೋ, ಪ್ರಾಬ್ಲಮ್ ಆಗಿಬಿಡುತ್ತೋ ಅಂತ ಹೇಳಿ ಅದನ್ನ ನೀವು ಮಾಡೋದನ್ನ ಬಿಟ್ಬಿಟ್ಟಿರ್ತಾರ. ಇಲ್ಲಿ ಒರಿಜಿನಲ್ ಕಾರಣ ಏನಪ್ಪಾ ಅಂತಂದ್ರೆ, ನೀವು ಆಧಾರ್ ಕಾರ್ಡ್ ಅನ್ನ ಆಗಾಗ ಬ್ಯಾಂಕ್ ಗಳು ಹೇಳಿದಾಗ ನೀವು ಅಪ್ಡೇಟ್ ಮಾಡಬೇಕು, KYC ಅನ್ನ ಅಪ್ಡೇಟ್ ಮಾಡಬೇಕು. ಆ ಒಂದು ಅಪ್ಡೇಟ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ನೀವು KYC ಅನ್ನ ಮಾಡದೆ, ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡದೆ ಬಿಟ್ಟಿರುವ ಒಂದು ಕಾರಣಕ್ಕಾಗಿ ಈ ಒಂದು ನಿಮ್ಗೆ ಹಣ ಬರೋದು ನಿಂತಿರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಅದಕ್ಕಾಗಿ ನೀವು ದಯವಿಟ್ಟು ಬ್ಯಾಂಕ್ ಗಳಲ್ಲಿ ಏನಾದ್ರು KYC ಅಪ್ಡೇಟ್ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ರಿ ಅಂದ್ರೆ ನೀವು ಮಾಡಿ. ಇನ್ನು ಅದ್ರ ಜೊತೆಗೆ ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ರೇಷನ್ ಕಾರ್ಡ್ ಗಳಲ್ಲಿ ಎಲ್ಲಿ ಎಲ್ಲಾ ಸದಸ್ಯರ KYC ಅನ್ನ ಮಾಡ್ಬೇಕಂತ ಹೇಳಿದೆ ಸರ್ಕಾರ. ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ, ನಾವು KYC ಅನ್ನ ಮಾಡಿದ್ರೆ ತೊಂದರೆ ಆಗುತ್ತಾ, ಅಥವಾ ಜನರ ಒಂದು ಹೆಸರನ್ನ ಸೇರ್ಪಡೆ ಮಾಡಿದ್ರೆ ತೊಂದರೆ ಆಗುತ್ತಾ, ಈ ರೀತಿಯಾಗಿ ಬಹಳಷ್ಟು ಗೊಂದಲಗಳು ಇರುತ್ತೆ. ಸೊ ಆ ಒಂದು ಕೂಡ ಅಲ್ಲಿ KYC ಮಾಡೋದ್ರಿಂದ, ಒಂದು ಜನರ ಸೇರ್ಪಡೆ ಮಾಡೋದ್ರಿಂದ, ತೆಗೆದು ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ ಒಂದು ಕೆಲಸ ಕೂಡ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಭಯಪಟ್ಟು ಈ ಕೆಲಸಗಳನ್ನ ಮಾಡದೆ ಬಿಟ್ಟಿರ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ನಿಂತಿರುತ್ತೆ. ಇದು 100% ಒರಿಜಿನಲ್ ಪಕ್ಕ ಮಾಹಿತಿ. ಈ ಕಾರಣಕ್ಕಾಗಿ ಬಹಳಷ್ಟು ಮಂದಿಗೆ 18 ಅಥವಾ 19ನೇ ಕಂತಿನ ಹಣ ಬಂದಿಲ್ಲ, ಮತ್ತೆ 20ನೇ ಕಂತಿನ ಹಣ ಬಂದಿಲ್ಲ. ಇದ್ರ ಜೊತೆಗೆ ಒಂದು ಸಣ್ಣ ಕಾರಣ ಏನಪ್ಪಾ ಅಂತಂದ್ರೆ, ಸರ್ಕಾರದ್ದು ಕೂಡ ಇದೆ. ಯಾಕಪ್ಪ ಅಂತಂದ್ರೆ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ, ಮತ್ತೆ ಟೆಕ್ನಿಕಲ್ ಎರರ್ಸ್ ಬಹಳ ಇದಾವೆ. ಆ ಒಂದು ಕಾರಣಕ್ಕಾಗಿ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸರ್ಕಾರದ ಕಡೆಯಿಂದ ಆಗಿದ್ರೆ ನಿಮ್ಗೆ ಅದು ಖಂಡಿತವಾಗಿ ಸರಿಯೇ ಹೋಗುತ್ತೆ, ಮತ್ತೆ ಹಣ ನಿಮ್ಮ ಖಾತೆಗಳಿಗೆ 100% ಆಗಿ ಬಂದೇ ಬರುತ್ತೆ. ಆದ್ರೆ ನಿಮ್ಗೆ ಬ್ಯಾಂಕ್ ಆಧಾರ್ ಕಾರ್ಡ್ ಅಪ್ಡೇಟು, KYC ಅಪ್ಡೇಟು, ರೇಷನ್ ಕಾರ್ಡ್ ಮತ್ತೆ KYC ಅಪ್ಡೇಟು ಇದನ್ನ ಮಾಡೋದು ಬಿಟ್ರೆ ನೀವು ನಿಮ್ಗೆ ಹಣ ಬರೋದಿಲ್ಲ. ಇದನ್ನ ತಿಳ್ಕೊಳ್ಳಿ.
ಅದಕ್ಕೆ ನೀವೇನಾದ್ರೂ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಆಗಿ ಆ ಕೆಲಸವನ್ನ ಮಾಡ್ಕೊಳ್ಳಿ. ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ 21ನೇ ಕಂತಿನ ಹಣ. ಹೌದು ಸ್ನೇಹಿತರೆ, ಇಲ್ಲಿ ಯಾರ್ಯಾರಿಗೆ ಎಲ್ಲಾ ಸರಿಯಾಗಿದ್ದು 20ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರಿಗೆ ಮತ್ತೆ 21ನೇ ಕಂತಿನ ಹಣ ಸೊ ಅಂತವ್ರಿಗೆ ಯಾರಿಗೆ ಬಂದಿಲ್ಲ, ಸೊ ಅಂತವ್ರಿಗೆ 100% ಆಗಿ 4,000 ರೂಪಾಯಿ ಹಣ ಜಮಾ ಆಗುತ್ತಂತ ಒಂದು ಮಾಹಿತಿ ಬಂದಿದೆ. ಹೊಸ ಅಪ್ಡೇಟ್ ಬಂದಿದೆ ಇವತ್ತ. 100% ಆಗಿ ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಕೂಡ ಇವತ್ತ 20ನೇ ಕಂತಿನ ಹಣ ರಿಲೀಸ್ ಆಗುತ್ತಂತ ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತೆ 21ನೇ ಕಂತಿನ ಹಣ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 21ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಒಟ್ಟಿಗೆ 4,000 ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಇವತ್ತು ಜಮಾ ಆಗುತ್ತಂತ ಮಾಹಿತಿ ಬಂದಿದೆ. ಸೊ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ. ಸೊ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ.